ಹಾಯ್ ಫ್ರೆಂಡ್ಸ್, ಗುಡ್ ಈವ್ನಿಂಗ್. ಇವತ್ತು ಒಂದು ಸ್ಪೆಷಲ್ ಡೇ ಇದೆ. ಸೊ ಅದಕ್ಕೆ ನಾವು ಇವತ್ತು ಸ್ಪೆಷಲ್ ಆಗಿ ಅಡುಗೆ ಮಾಡ್ತಾ ಇದ್ದೀನಿ. ಅದು ಏನು ಮಾಡ್ತಿದ್ದೀನಿ ಅಂತ ತೋರಿಸ್ತೀನಿ, ಬನ್ನಿ ಫ್ರೆಂಡ್ಸ್. ಇವತ್ತು ನಮ್ಮ ಮನೆಯಲ್ಲಿ ಏನು ವಿಶೇಷ ಅಂತ ನಿಮಗೆ ಗೊತ್ತಾಗಬೇಕಾದ್ರೆ ವಿಡಿಯೋನ ಕೊನೆಯವರೆಗೂ ನೋಡಿ, ಸ್ಕಿಪ್ ಮಾಡದೆ ನಿಮಗೆ ಗೊತ್ತಾಗುತ್ತೆ. ಹಾಗೆ ವಿಡಿಯೋನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡೆ ನೋಡ್ತಾ ಇದ್ದೀರಾ, ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋನ ಲೈಕ್ ಕೂಡ ಮಾಡಿ ಅಂತ ಕೇಳ್ಕೊತ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ನಾನು ಒಂದು ಸ್ಪೆಷಲ್ ಡೇ ಅಂತ ಹೇಳಿದ್ನಲ್ಲ, ಅದಕ್ಕೆ ಸ್ಪೆಷಲಾಗಿ ಅಡುಗೆಗಳನ್ನ ಮಾಡ್ತಾಯಿದ್ದೀನಿ. ನಾನು ಮಾಡ್ತಾ ಇರೋದು ಫಸ್ಟು ಮೆಣಸಿನ್ಕಾಯಿ ಕಟ್ ಮಾಡ್ಕೊತಾ ಇದ್ದೀನಿ. ಅಂದರೆ ಮೆಣಸಿನ್ಕಾಯಿ ಬಜ್ಜಿ ಮಾಡೋದಕ್ಕೋಸ್ಕರ ಒಂದು ಅರ್ಧ kg ಮೆಣಸಿನ್ಕಾಯಿನ ತೊಗೊಂಡು ಅದನ್ನು ಚೆನ್ನಾಗಿ ತೊಳ್ಕೊಂಡು ಸೆಂಟ್ರಿಗೆ ಕಟ್ ಮಾಡಿಕೊಂಡು ಒಂದು ಪ್ಲೇಟ್ಗೆ ಇಟ್ಕೊಂಡು ಅದಕ್ಕಿವಾಗ ಉಪ್ಪನ್ನ ಅದ್ರ ಮೇಲೆ ಉದುರಿಸ್ತಾ ಇದ್ದೀನಿ. ಸ್ವಲ್ಪ ಉಪ್ಪು ಹಾಕ್ಕೊಂಡ್ರೆ ರುಚಿ ಇರುತ್ತೆ. ಮೆಣಸಿನ್ಕಾಯಿ ಇದು ತುಂಬಾ ಖಾರ ಇದೆ, ನಾನು ಅದಕ್ಕೆ ಖಾರದ ಪುಡಿ ಹಾಕ್ತಾಯಿಲ್ಲ. ಸ್ವಲ್ಪ ಉಪ್ಪು ಹಾಕ್ಕೊಂಡ್ರೆ ರುಚಿ ಸ್ವಲ್ಪ ಬರುತ್ತೆ ಅಂತ ಅಷ್ಟೇ. ಈಗ ಇದಕ್ಕೆ ಬೇಳೆನ ನೆನೆಸಿಟ್ಕೊಂಡಿದ್ದೀನಿ ಸಾಂಬಾರು ಮಾಡೋದಕ್ಕೆ. ಈಗ ಒಲೆ ಮೇಲೆ ಒಂದು ಪಾತ್ರೆ ಇಟ್ಕೊಂಡು ಒಂದು ಅರ್ಧ ಚಮಚಷ್ಟು ನೀರು ಹಾಕ್ಕೊತಾ ಇದ್ದೀನಿ. ಈ ನೀರು ಚೆನ್ನಾಗಿ ಕಾಯಬೇಕು. ಇದು ಬಂದುಬಿಟ್ಟು ಪಾಯಸ ಮಾಡೋದಕ್ಕೆ ನಾನು ಒಲೆ ಮೇಲೆ ನೀರು ಇಟ್ಕೊತಾ ಇರೋದು. ಈಗ ಅದು ಚೆನ್ನಾಗಿ ಕಾಯ್ತಾ ಇರಲಿ. ಅಷ್ಟೊತ್ತಿಗೆ ಇನ್ನೊಂದು ಒಲೆ ಮೇಲೆ ಬಾಣಲಿ ಇಡ್ತಾ ಇದ್ದೀನಿ. ಎಣ್ಣೆ ಕಾಯೋದಕ್ಕೆ ಇಟ್ಕೋಬೇಕಲ್ವ, ಅದಕ್ಕೆ ಬಾಣಲಿ ಇಟ್ಕೊಂಡು ಈಗ ಅದು ಸ್ವಲ್ಪ ಬಿಸಿ ಆಗಬೇಕು. ಅಷ್ಟರೊಳಗಡೆ ಅದು ಬಿಸಿ ಆಗೋಷ್ಟರೊಳಗಡೆ ಈಗ ನಾನು ಮೆಣಸಿನ್ಕಾಯಿ ಬಜ್ಜಿ ಮಾಡೋದಕ್ಕೆ ಹಿಟ್ಟು ತಯಾರು ಮಾಡ್ಕೋಬೇಕು. ಅಂದರೆ ಹಸಿಟ್ಟನ್ನ ಕಲಿಸ್ಕೊಬೇಕು. ಒಂದು ಅರ್ಧ kg ನಾನು ಕಡಲೆ ಹಸಿಟ್ಟನ್ನ ಹಾಕ್ಕೊತಾ ಇದ್ದೀನಿ. ಇಲ್ಲಿ ಒಂದು ಪಾತ್ರೆಗೆ ಕಡಲೆ ಹಸಿಟ್ಟು ಹಾಕ್ಕೊಂಡು ರುಚಿಗೆ ಎಷ್ಟು ಬೇಕಾಗುತ್ತೋ ಅಷ್ಟು ಉಪ್ಪು ಹಾಕ್ಕೊಂಡು ಅಷ್ಟರೊಳಗಡೆ ಬಾಣಲಿ ಕೂಡ ಬಿಸಿಯಾಗಿತ್ತು. ಈಗ ಇದಕ್ಕೆ ಒಂದು ಅರ್ಧ ಲೀಟ್ರಷ್ಟು ಎಣ್ಣೆ ಆ್ಯಡ್ ಮಾಡಿಕೊಂಡು ಎಣ್ಣೆ ಚೆನ್ನಾಗಿ ಕಾಯೋಕ್ಕಿಡಬೇಕು. ಎಣ್ಣೆ ಕಾಯ್ತಾ ಇರಲಿ. ಅಷ್ಟರೊಳಗಡೆ ಹಸಿಟ್ಟನ್ನ ಕಲಿಸ್ಕೊಳ್ಳೋಣ ಚೆನ್ನಾಗಿ. ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಸೈಡ್ಗೆ ಇಟ್ಕೊಂಡು ಈಗ ಕಟ್ ಮಾಡಿ ಇಟ್ಕೊಂಡಿರೋ ಅಂಥ ಮೆಣಸಿನ್ಕಾಯಿಗೆ ಗರಂ ಮಸಾಲ ಪೌಡರ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ಜನ ಜೀರಿಗೆ ಪೌಡರು, ಬೇರೆ ಖಾರದ ಪುಡಿ, ಪೆಪ್ಪರ್ ಪೌಡರು ಎಲ್ಲ ಹಾಕ್ತಾರೆ. ಇದೇ ತುಂಬ ಖಾರ ಇರೋದ್ರಿಂದ ಈ ಮೆಣಸಿನ್ಕಾಯಿ ನಾನು ಖಾರದ ಪುಡಿ ಏನೂ ಹಾಕ್ತಾಯಿಲ್ಲ. ಸ್ವಲ್ಪ ಗರಂ ಮಸಾಲ ಹಾಕ್ತಾಯಿದ್ದೀನಿ ಅಷ್ಟೇ ಟೇಸ್ಟ್ಗೋಸ್ಕರ. ಒಂದು ಅರ್ಧ ಸ್ಪೂನಷ್ಟು ಕಡಲೆ ಹಸಿಟ್ಟಿಗೆ ಖಾರದ ಪುಡಿ ಹಾಕ್ಕೊತಾ ಇದ್ದೀನಿ. ಈಗ ನೀರು ಕಾದಿದೆ, ಒಲೆ ಮೇಲೆ ಇಟ್ಟಿದ್ದಂತಹ ನೀರು ಕಾದಿದೆ ಪಾಯಸಕ್ಕೆ. ಈಗ ಇದಕ್ಕೆ ಹಾಲು ಹಾಕ್ಕೊತಾ ಇದ್ದೀನಿ. ಎಷ್ಟು ಬೇಕಾಗುತ್ತೋ ಅಷ್ಟು ನೋಡಿಕೊಂಡು ಒಂದು ಅರ್ಧ ಲೀಟ್ರ್ ಪ್ಯಾಕೆಟಷ್ಟು ನಾನು ಹಾಲು ಹಾಕ್ತಾಯಿದ್ದೀನಿ. ಇದಕ್ಕೆ ಹಾಲು ಚೆನ್ನಾಗಿ ಕಾಯಬೇಕು, ಅಲ್ಲಿವರೆಗೂ ವೆಯ್ಟ್ ಮಾಡೋಣ. ಹಾಲು ಕಾಯ್ತಾ ಇರಲಿ. ಒಂದು ಕಡೆ ಎಣ್ಣೆ ಕಾಯ್ತಾ ಇದೆ, ಒಂದು ಕಡೆ ಹಾಲು ಇಟ್ಟಿದ್ದೀನಿ. ಅಷ್ಟರೊಳಗಡೆ ಈಗ ಮೆಣಸಿನ್ಕಾಯಿ ಬಜ್ಜಿ ಮಾಡೋದಕ್ಕೆ ಹಸಿಟ್ಟು ರೆಡಿ ಆಗ್ತಾಯಿದೆ. ಈ ಥರ ಚೆನ್ನಾಗಿ ಕಲಿಸ್ಕೊಬೇಕು. ಈ ಥರ ಕನ್ಸಿಸ್ಟೆಂಟಿ ಚೆಕ್ ಮಾಡಿಕೊಂಡು ಕಲಿಸ್ಕೊಬೇಕು. ಒಂದು ಮೆಣಸಿನ್ಕಾಯಿ ಹೋಳನ್ನ ತೊಗೊಂಡು ಚೆಕ್ ಮಾಡಿಕೊಂಡೆ, ಈ ಥರ ಸಾಕಾಗುತ್ತೆ. ಅಷ್ಟರೊಳಗಡೆ ಹಾಲು ಕೂಡ ಕಾದಿತ್ತು. ಒಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈಗ ಇದಕ್ಕೆ ನೆನೆಸಿಟ್ಕೊಂಡಿದ್ದಂಥ ಅವಲಕ್ಕಿನ ಆ್ಯಡ್ ಮಾಡ್ತಾಯಿದ್ದೀನಿ. ಇದನ್ನು ನಾನು ಒಂದು ಅರ್ಧ ಗಂಟೆ ಮುಂಚೆ ಚೆನ್ನಾಗಿ ತೊಳೆದು ಒಂದು ಅರ್ಧ ಕಪ್ಪಷ್ಟು ಅವಲಕ್ಕಿನ ನೆನೆ ಹಾಕಿಟ್ಟಿದ್ದೆ. ಈಗ ಅದನ್ನು ಚೆನ್ನಾಗಿ ಮ್ಯಾಶ್ ಮಾಡಿಕೊಂಡು ಈಗ ಇದನ್ನು ಪಾಯಸಕ್ಕೆ ಹಾಕ್ತಾಯಿದ್ದೀನಿ. ಈ ರೀತಿ ಮಾಡೋದ್ರಿಂದ ಪಾಯಸ ತುಂಬ ಟೇಸ್ಟಿಯಾಗಿ ಬರುತ್ತೆ. ನೀವು ಕೂಡ ಟ್ರೈ ಮಾಡಿ. ಹೇಗೆ ಬಂತು ಅಂತ ನಂಗೆ ಕಮೆಂಟ್ ಮೂಲಕ ತಿಳಿಸಿ. ಈ ಥರ ನನಗೆ ಅಮ್ಮ ಮಾಡಿದ್ದು ಒಂದು ಸರಿ ಮಾಡಿದರು, ನಾನು ತಿಂದಿದ್ದೆ, ಟೇಸ್ಟ್ ಚೆನ್ನಾಗಿತ್ತು. ಸೊ ಅದಕ್ಕೆ ನಾನು ಕೂಡ ಅದೇ ರೀತಿ ಮಾಡಿದ್ದೀನಿ. ಇದಕ್ಕೆ ಒಂದು ಅರ್ಧ ಮುಚ್ಚಳದಷ್ಟು ಸಕ್ಕರೆನೇ ಆ್ಯಡ್ ಮಾಡ್ಕೊತಾ ಇದ್ದೀನಿ. ನಾನಿಲ್ಲಿ ಸ್ಪೂನ್ಗಳು, ಸೌಟುಗಳು ಆ ರೀತಿ ಅಳತೆಯಲ್ಲಿ ಏನು ಹಾಕಲ್ಲ. ನನ್ನ ಒಂದು ಮೈಂಡ್ ಸೆಟ್ಟಲ್ಲಿ ಯಾವ ರೀತಿ ಅಳತೆ ಇಟ್ಕೊತೀನೋ ಆ ರೀತಿ ಹಾಕ್ಕೊಂಡು ನಾನು ಅಡುಗೆಗಳು ಮಾಡ್ಕೊಳ್ಳೋದು. ಈಗ ಪಾಯಸನ ಇನ್ನೊಂದು ಕಡೆ ಇಟ್ಬಿಟ್ಟು ಬಾಣಲಿನ ಈ ಕಡೆ ಒಲೆ ಮೇಲೆ ಇಟ್ಟಿದ್ದೀನಿ, ಅಂದರೆ ದೊಡ್ಡ ಒಲೆ ಮೇಲೆ ಇಟ್ಟಿದ್ದೀನಿ. ಎಣ್ಣೆ ಚೆನ್ನಾಗಿ ಬೇಗ ಕಾಯಲಿ ಅಂತ ಹೇಳ್ಬಿಟ್ಟು ಈಗ ಇದಕ್ಕೆ ಶಾವಿಗೆ ಪ್ಯಾಕೆಟ್ ತೊಗೊಂಡು ಶಾವಿಗೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಈಗ ಆಲ್ಮೋಸ್ಟ್ ಪಾಯಸ ರೆಡಿ ಆಗಿದೆ. ಅದನ್ನು ಒಂದು 5 ನಿಮಿಷ ಕುದಿಯೋಕೆ ಇಟ್ಬಿಡೋಣ. ಈಗ ಎಣ್ಣೆ ಚೆನ್ನಾಗಿ ಕಾದಿದೆ. ಈಗ ಬಜ್ಜಿಗಳನ್ನ ಒಂದೊಂದೇ ಒಲೆ ಮೇಲೆ ಇಟ್ಟಿದ್ದಂತಹ ಬಾಣಲಿಗೆ ಹಾಕ್ತಾಯಿದ್ದೀನಿ. ಎಣ್ಣೆ ಚೆನ್ನಾಗಿ ಕಾದಿದೆ, ಈ ಥರ ನೋಡಿದ್ರೇ ಗೊತ್ತಾಗುತ್ತೆ. ಈಗ ಮೆಣಸಿನ್ಕಾಯಿ ಒಂದೊಂದೇ ಹಾಕ್ತಾಯಿದ್ದೀನಿ. ಈಗ ಅದು ಹಾಕ್ತಾ ಇರಲಿ. ಇನ್ನೊಂದು ಸೈಡ್ ಕೂಡ ಟರ್ನ್ ಮಾಡಿಕೊಂಡು ಬೇಯೋದಕ್ಕಿಡೋಣ. ಈಗ ನೆನೆಸಿಟ್ಕೊಂಡಿದ್ದಂತಹ ಬೇಳೆನ ಚೆನ್ನಾಗಿ ತೊಳ್ಕೊಂಡು ನೀರು ಚೆಲ್ಬಿಟ್ಟು ಇದಕ್ಕೆ ಒಂದು ಟೊಮೆಟೊನ ಆ್ಯಡ್ ಮಾಡಿಕೊಂಡು ಸಾಂಬಾರಿಗೆ ಇಟ್ಕೊಳ್ಳೋಣ. ಒಂದೇ ಟೊಮೆಟೊ ಹಾಕ್ತಾಯಿದ್ದೀನಿ. ಇದು ನಾಟಿ ಟೊಮೆಟೊ, ಹುಳಿ ಜಾಸ್ತಿ ಇರುತ್ತೆ, ಅದಕ್ಕೆ ಒಂದೇ ಟೊಮೆಟೊ ಹಾಕ್ತಾಯಿದ್ದೀನಿ. ಒಂದು ಸ್ವಲ್ಪ ಹುಣಸೆ ಹಣ್ಣು ಒಂದೇ ಒಂದು ತೊಳೆಯಷ್ಟು, ಒಂದು 5-6 ಬೆಳ್ಳುಳ್ಳಿ ಪೀಸ್ಗಳು ಹಾಕ್ಕೊಂಡು ಒಂದು ಅರ್ಧ ಚಮಚಷ್ಟು ನೀರು ಹಾಕ್ಕೊಂಡು ಕುಕ್ಕರ್ನ ಒಲೆ ಮೇಲೆ ಇಟ್ಕೊತಾ ಇದ್ದೀನಿ. ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ ಅದೊಂದು 4 ವಿಷಲ್ ಬಿರೋವರೆಗೂ ವೆಯ್ಟ್ ಮಾಡಬೇಕು. ಅಷ್ಟರೊಳಗಡೆ
ಬೋಂಡ ಕೂಡ ಬೆಂದಿದೆ. ಈಗ ಇದನ್ನು ತೆಗ್ದು ಒಂದು ಪೇಪರ್ಗೆ ಒಂದು ಪೇಪರ್ ಮೇಲೆ ಇಡ್ತಾಯಿದ್ದೀನಿ. ಈಗ ಇದು ಚೆನ್ನಾಗಿ ಬೆಂದಿದೆ. ಈಗ ಒಂದು ನ್ಯೂಸ್ ಪೇಪರ್ ಮೇಲೆ ನಾನು ಇದನ್ನು ಎಣ್ಣೆ ಎಲ್ಲ ಚೆನ್ನಾಗಿ ಸೋರಿಸ್ಬಿಟ್ಟು ಅದನ್ನು ನ್ಯೂಸ್ ಪೇಪರ್ ಮೇಲೆ ಹಾಕ್ತಾಯಿದ್ದೀನಿ. ಈ ಥರ ಪೇಪರ್ ಮೇಲೆ ಹಾಕೋದ್ರಿಂದ ಎಕ್ಸ್ಟ್ರಾ ಇದ್ದಂತಹ ಎಣ್ಣೆ ಎಲ್ಲ ನ್ಯೂಸ್ ಪೇಪರ್ಗೆ ಅಂಟ್ಕೊಳ್ಳುತ್ತೆ. ನಮಗೆ ತಿನ್ನೋದಕ್ಕೆ ಎಣ್ಣೆ ಅನಿಸಲ್ಲ. ಎಣ್ಣೆ ಅನಿಸ್ಬಾರ್ದು ಅನ್ನೋದ್ರೆ ಎಣ್ಣೆ ಚೆನ್ನಾಗಿ ಕಾಯೋವರೆಗೂ ವೆಯ್ಟ್ ಮಾಡಿ ಆಮೇಲೆ ಬೋಂಡ ಆಗಲಿ ಬಜ್ಜಿ ಆಗಲಿ ಹಾಕಬೇಕು. ಆವಾಗ ಎಣ್ಣೆ ಹಿಡಿಯಲ್ಲ. ಎಣ್ಣೆ ಹಿಡ್ಕೊಂಡ್ರೆ ತಿನ್ನೋದು ಚೆನ್ನಾಗಿರಲ್ಲ. ಈಗ ಕುಕ್ಕರ್ ಕೂಡ ಕೂಗ್ತಾಯಿದೆ. ಇನ್ನೊಂದೆರಡು ಕೂಗಬೇಕು. ನಾವು ಒಂದು ಕಡೆ ಅಡುಗೆ ಮಾಡ್ತಾಯಿದ್ರೆ ಇಲ್ಲಿ ತಾತ ಮೊಮ್ಮಗಳಿಬ್ರು ಶಟ್ಲ್ಕಾಕ್ ಆಡ್ತಾಯಿದ್ದಾರೆ ಹಾಲಲ್ಲಿ. ಆಟ ಆಡ್ಕೊತಾಯಿದ್ರು ಪಾಪ. ನಮ್ಮಪ್ಪ ಅವಳನ್ನ ಆಡಿಸ್ತಾಯಿದ್ರು, ನನಗೆ ಕೆಲಸ ಆಗುತ್ತೆ ಹೋಗಲಿ ಅಂತ. ಅಷ್ಟೊತ್ತಿಗೆ ಬಜ್ಜಿ ರೆಡಿ ಆಯಿತು. ಬೇಳೆ ಕೂಡ ಬೆಂದಿದೆ. ಈಗ ಇದರಲ್ಲಿರೋ ನೀರನ್ನ ಸೈಡ್ಗೆ ತೆಗೆದುಬಿಟ್ಟು ಬೇಳೆನ ಚೆನ್ನಾಗಿ ಮ್ಯಾಶ್ ಮಾಡ್ಕೊಬೇಕು. ನಾನು ಬೇಳೆ ಸಾಂಬಾರು ಮಾಡ್ತಿರೋದ್ರಿಂದ ಚೆನ್ನಾಗೆಲ್ಲ ಬೇಳೆ ಸ್ಮ್ಯಾಶ್ ಆದಮೇಲೆ ಇದಕ್ಕೆ ಎಷ್ಟು ಬೇಕಾಗುತ್ತೋ ಅಷ್ಟು ನೀರನ್ನ ಆ್ಯಡ್ ಮಾಡಿಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಒಂದೇ ಒಂದು ಸ್ಪೂನಷ್ಟು ಸಾಂಬಾರು ಪುಡಿ ಹಾಕ್ಕೊತಾ ಇದ್ದೀನಿ. ಸಾಂಬಾರು ಪುಡಿ ಹಾಕ್ಕೊಂಡು ಒಲೆ ಮೇಲೆ ಇಟ್ಕೊಂಡು ಸಾಂಬಾರು ಕಾಯೋದಕ್ಕೆ ಇಡೋಣ. ಪಾಯಸಕ್ಕಾಗಕ್ಕೆ ಒಂದು ಸಣ್ಣ ಬಾಣಲಿಲಿ ಸ್ವಲ್ಪ ತುಪ್ಪ ಹಾಕ್ಕೊಂಡು ದ್ರಾಕ್ಷಿ ಗೋಡಂಬಿಯ ಚೆನ್ನಾಗಿ ಹುರ್ಕೊತಾ ಇದ್ದೀನಿ. ಈಗ ಇದನ್ನು ಚೆನ್ನಾಗಿ ಫ್ರೈ ಆಗಿದೆ. ಇದನ್ನು ಇವಾಗ ಪಾಯಸಕ್ಕೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ. ಇದು ಪಾಯಸ ಈಗ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಈಗ ಪಾಯಸ ಕೂಡ ಕಂಪ್ಲೀಟ್ ಆಯಿತು. ಮೆಣಸಿನ್ಕಾಯಿ ಬಜ್ಜಿ ಸಹ ಕಂಪ್ಲೀಟ್ ಆಯಿತು. ಈಗ ಸಾಂಬಾರು ಒಂದು ಕಂಪ್ಲೀಟ್ ಆಗಬೇಕು ಮತ್ತು ಅನ್ನ ಮಾಡಬೇಕು. ಈಗ ಇದನ್ನು ಕ್ಲೋಸ್ ಮಾಡಿ ಸೈಡ್ಗಿಟ್ಟು ಈಗ ಸಾಂಬಾರ್ಗೆ ಒಗ್ಗರಣೆ ಹಾಕ್ಕೊತಾ ಇದ್ದೀನಿ. ಅದೇ ಬಾಣಲಿಲೇ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಸಾಸಿವೆ, ಒಂದು ಸಣ್ಣ ಈರುಳ್ಳಿನ ಕಟ್ ಮಾಡಿಕೊಂಡು ಕರಿಬೇವಿನ ಜೊತೆ ಮಿಕ್ಸ್ ಮಾಡ್ಕೊಂಡು ಹಾಕ್ಕೊತಾ ಇದ್ದೀನಿ. ಈಗ ಇದು ಒಗ್ಗರಣೆ ಚೆನ್ನಾಗಿ ಬೇಯಬೇಕು. ಚೆನ್ನಾಗಿ ಬೇಯೋವರೆಗೂ ಸ್ವಲ್ಪ ಸಿಮ್ಮಲ್ಲಿ ಇಟ್ಕೊಂಡು ಚೆನ್ನಾಗಿ ಬೇಯಿಸ್ಕೊಳ್ಳೋಣ. ಅದರಲ್ಲಿ ಹಸಿ ವಾಸನೆ ಇರುತ್ತಲ್ಲ ಅದು ಹೋಗೋವರೆಗೂ ಬೇಯಿಸ್ಕೋಬೇಕಾಗುತ್ತೆ. ಈಗ ಚೆನ್ನಾಗಿ ಬೆಂದಿದೆ, ಗೋಲ್ಡನ್ ಕಲರ್ ಬಂದಿದೆ ನೋಡಿ, ಗೊತ್ತಾಗುತ್ತೆ. ಈಗ ಇದನ್ನು ತೊಗೊಂಡು ಸಾಂಬಾರಿಗೆ ಹಾಕೋದು. ಸಾಂಬಾರು ಕೂಡ ಆಲ್ಮೋಸ್ಟ್ ರೆಡಿ ಆಗ್ತಾಯಿದೆ. ಚೆನ್ನಾಗಿ ಕುದೀತಾ ಇದೆ. ಇನ್ನೊಂದು 5 ನಿಮಿಷನೂ ಬೇಡ, ಒಂದು 2 ನಿಮಿಷಗಳ ಕಾಲ ಕುದಿಸ್ಕೊಂಡು ಸಾಂಬಾರು ಕೂಡ ರೆಡಿ ಆಯಿತು. ಈಗ ಒಲೆ ಮೇಲೆ ಅನ್ನಕ್ಕೆ ಇಟ್ಕೊತಾ ಇದ್ದೀನಿ. ಅನ್ನ ಒಂದು ಕಡೆ ಆಗ್ತಾಯಿದೆ. ಅಷ್ಟರೊಳಗಡೆ ನಮ್ಮ ಯಜಮಾನ್ರು ಬಂದರು. ಏನು ಸ್ಪೆಷಲ್ ಅಂದರೆ ಇವತ್ತು ನಮ್ಮ ಯಜಮಾನ್ರು ಬರ್ತಡೇ, 34 ಇಯರ್ಸ್ ಬರ್ತಡೇ ಇವತ್ತು. ಅದಕ್ಕೆ ನಾವೀಗ ಬರ್ತಡೇನ ಸೆಲೆಬ್ರೇಟ್ ಮಾಡ್ತಾಯಿದ್ದೀವಿ. ಒಂದು ಅರ್ಧ kg ಕೇಕ್ ತಗೊಬಂದು ನಾವು ಬರ್ತಡೇನ ಸೆಲೆಬ್ರೇಟ್ ಮಾಡ್ತಾಯಿದ್ದೀವಿ. ನಮ್ಮ ಮನೇಲಿ ಕೇಕ್ ಯಾರು ಅಷ್ಟೊಂದು ಇಷ್ಟಪಡಲ್ಲ. ಸೊ ಅದಕ್ಕೆ ಒಂದು ಅರ್ಧ kg ಕೇಕ್ ತಂದಿದ್ದೀವಿ ಅಷ್ಟೇ. ಇದನ್ನೇ ಒಂದು 2 ದಿನ ತಿಂತಾರೆ. ಈಗ ಬರ್ತಡೇ ಸೆಲೆಬ್ರೇಷನ್ಸ್ ಸ್ಟಾರ್ಟ್ ಆಗಿದೆ. ಈಗ ಟೈಮ್ 9:30. ಊಟದ ಟೈಮ್ ಕೂಡ ಆಗೋಗಿದೆ. ಇವರು ಬರೋದೇ 9 ಗಂಟೆ ಆಗುತ್ತೆ. ಸೊ ಅದಕ್ಕೆ ಸ್ವಲ್ಪ ಲೇಟಾಗಿ ಶುರುವಾಯಿತು ಬರ್ತಡೇ ಪಾರ್ಟಿ. ನಾವೆಲ್ಲ ಅವ್ರಿಗೆ ವಿಶ್ ಮಾಡ್ತಾಯಿದ್ವಿ. ನನ್ನ ಪಾಪು ಕೂಡ ವಿಶ್ ಮಾಡ್ತಾ ಇದ್ದಾಳೆ. ಕ್ಯಾಂಡಲ್ ಬೆಳೆಸೋದನ್ನು ನೋಡಿ ತುಂಬ ಭಯ ಪಡೋಳು. ಈಗ ಖುಷಿಯಾಗಿ ವಿಶ್ ಮಾಡಿದ್ಲು. ಸ್ಕೂಲ್ಗೆ ಹೋದ್ಮೇಲೆ ಸ್ವಲ್ಪ ಅದು ಭಯ ಪಡೋದೆಲ್ಲ ಬಿಟ್ಬಿಟ್ಟಿದ್ದಾಳೆ. ಸ್ಕೂಲಲ್ಲೂ ಎಲ್ಲ ಬೇರೆ ಬೇರೆ ಮಕ್ಕಳದ್ದು ಬರ್ತಡೇ ಎಲ್ಲ ಸೆಲೆಬ್ರೇಷನ್ ಮಾಡ್ತಾರಲ್ಲ, ಅದರಿಂದಾಗಿ ನನ್ನ ಮಗಳಿಗೆ ಇವಾಗ ಭಯ ಎಲ್ಲ ಹೋಗಿದೆ. ನಮ್ಮ ಅಮ್ಮನಿಗೆ ಅವರಮ್ಮ ಫೋನ್ ಮಾಡಿದರು. ಮಾತಾಡಿಕೊಂಡೇ ಅವರು ಅಳಿಯನಿಗೆ ಕೇಕ್ ತಿನ್ನಿಸ್ತಾ ಇದ್ದಾರೆ. ಏನೋ ಫಂಕ್ಷನ್ ಇದೆ ಕರಿತಾಯಿದ್ರು ನಮ್ಮ ಅಜ್ಜಿ, ಹಂಗೆ ಮಾತಾಡ್ತಾನೆ ಇದ್ದರು. ಈಗ ನಮ್ಮ ಪಾಪು ಫಸ್ಟ್ ಕ್ರೀಮ್ ತಿಂದಳು. ಅವಳು ಕೇಕಲ್ಲಿರೋ ಕ್ರೀಮ್ ಅಂದರೆ ತುಂಬ ಇಷ್ಟ. ಈಗ ಅವರಪ್ಪ ಕೇಕ್ ತಿನ್ನಿಸ್ತಾ ಇದ್ದಾರೆ, ಖುಷಿ ಪಟ್ಬಿಟ್ಲು. ಅವ್ರಿಗೆ ಪಾಪಗೆ ತಿನ್ನಿಸೋದ್ರೆ ಅವರೇ ತಿಂತವ್ರು ನೋಡಿ ಫ್ರೆಂಡ್ಸ್. ಈಗ ನಮ್ಮ ಅಪ್ಪ ಬಂದಿದ್ದಾರೆ. ನಮ್ಮ ಅಪ್ಪಂಗೆ ಕೇಕ್ ತಿನ್ನಿಸ್ತಾ ಇದ್ದಾರೆ. ಅಳಿಯನಿಗೆ ಮಾವನಿಗೆ ಅಳಿಯ ಕೇಕ್ ತಿನ್ನಿಸ್ಕೊಂಡ್ರು. ನೆಕ್ಸ್ಟ್ ಪ್ರೋಸೆಸ್ ನಮ್ಮ ಚಿಕ್ಕಮ್ಮನ ಮಕ್ಕಳು ಬಂದಿದ್ದರು. ಅವರು ಕೂಡ ಕೇಕ್ ತಿನ್ನಿಸಿದ್ರು. ಅವ್ರಿಗೆ ವಿಡಿಯೋದಲ್ಲೆಲ್ಲ ಕಾಣಿಸೋಕ್ಕೆ ಇಷ್ಟಪಡಲ್ಲ, ಅದಕ್ಕೆ ಅವರೇನು ವಿಡಿಯೋದಲ್ಲಿ ಬರಲಿಲ್ಲ. ಈಗ ಬರ್ತಡೇ ಸೆಲೆಬ್ರೇಷನ್ಸ್ ಮುಗೀತು. ನೆಕ್ಸ್ಟ್ ಊಟದ ಸಮಯ. ಬಜ್ಜಿ, ಪಾಯಸ, ಅನ್ನ, ಸಾಂಬಾರ್, ಎಲ್ಲರೂ ಕುತ್ಕೊಂಡು ಒಟ್ಟಿಗೆ ಊಟ ಮಾಡಿದ್ವಿ. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.